ಯುಪಿಯಿಂದ ಎಷ್ಟು ಜಿಎಸ್ಟಿ ಬರ್ತಾ ಇದೆ, ಬಿಹಾರಿಂದ ಎಷ್ಟು ಬರ್ತಾ ಇದೆ, ಮಧ್ಯಪ್ರದೇಶದಿಂದ ಎಷ್ಟು ಬರ್ತಾ ಇದೆ, ಗುಜರಾತ್ನಿಂದ ಎಷ್ಟು ಬರ್ತಾ ಇದೆ, ಅವ್ರಿಗೆ ಯಾಕೆ ಅಷ್ಟೊಂದು? ನಾವೇನ್ ತಪ್ಪು ಮಾಡಿದೀವಿ? ನಮ್ಮ ಈ ಕೊರತೆ ನಡುವೆನೂ ಕೂಡ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು 16ನೇ ಬಜೆಟ್ ಅನ್ನ ಎಲ್ಲ ವರ್ಗದ ಕಲ್ಯಾಣ ಕಾರ್ಯಕ್ರಮಗಳಿಗೆ ಹಂಚಬೇಕಾದ್ರೆ ಅವರ ನೈಪುಣ್ಯತೆ ಈ ಬಜೆಟ್ ನಲ್ಲಿ ಕಾಣ್ತಾ ಇದೆ ಅನ್ನೋದನ್ನ ಎಲ್ಲರೂ ಒಪ್ಪಲೇಬೇಕಾದಂತ ಅಂಶ. ಇದ್ದಂತ ಸಂಪನ್ಮೂಲವನ್ನ ಸಮಬಾಳು ಎನ್ನುವಂತ ರೀತಿಯಲ್ಲಿ ಸರ್ವ ಜನಾಂಗಕ್ಕೂ ನೀಡತಕ್ಕಂತ ಧ್ಯೇಯೋದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಗಳು. ಇದನ್ನ ನಾವು ಎಲ್ಲೂ ಕಾಣಕ್ಕಾಗ್ಲಿಲ್ಲ. ಹಿಂದಿನ 5 ವರ್ಷದಲ್ಲಿ ನಮ್ಮ ಆಡಳಿತ ಬರೋದಕ್ಕೂ ಮೊದಲೇ 5 ವರ್ಷದಲ್ಲಿ ಯಾವ ರೀತಿ ಈ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಗ್ಯಾಪ್ ಇತ್ತು ಅನ್ನೋದನ್ನ ನಾನು ವಿವರಣೆ ಕೊಡೋದಿದ್ದೇನೆ, ದಾಖಲೆ ಸಮೇತ ಕೊಡ್ತೇನೆ. ಆಡಳಿತದಲ್ಲಿ ಏನೇನು ಲೋಪಗಳಾಗಿತ್ತು ಅನ್ನೋದನ್ನ. ಇದರ ಜೊತೆಗೆ ಒಂದು ಪ್ರೋಗ್ರೆಸಿವ್ ಸ್ಟೇಟ್ ನಮ್ಮ ಕರ್ನಾಟಕ. ಈ ಪ್ರೋಗ್ರೆಸಿವ್ ಸ್ಟೇಟ್ ನ ಅದು ಯಾವುದೇ ಪಕ್ಷ ಅಧಿಕಾರದವರು ಬಿಜೆಪಿ ಅವರಿದ್ದಾಗ್ಲೂ ತೊಂದರೆ ಕೊಡ್ತು ಕೇಂದ್ರ, ನಾವಿದ್ದಾಗಲೂ ತೊಂದರೆ ಕೊಡ್ತಾ ಇದೆ ಕೇಂದ್ರ. ಯಾಕೆ? ಈ ಅಭಿವೃದ್ಧಿ ಹೊಂದ್ತಾ ಇರತಕ್ಕಂಥ ಈ ರಾಜ್ಯದಿಂದ ಸಂಪನ್ಮೂಲನೂ ಸಿಗ್ತಾ ಇದೆ, ಹೆಚ್ಚಿನ ತೆರಿಗೆನೂ ಸಿಗ್ತಾ ಇದೆ. ಆದ್ರೆ ಇನ್ನಷ್ಟು ಅಭಿವೃದ್ಧಿ ಜೊತೆಯಲ್ಲಿ ತೆರಿಗೆನೂ ವಸೂಲಿ ಮಾಡಿ ಈ ರಾಷ್ಟ್ರಕ್ಕೆ ಕೊಡುಗೆ ಕೊಡ್ತಕ್ಕಂಥ ಕರ್ನಾಟಕವನ್ನು ಸದೃಢವಾಗಿ ನಿಲ್ಲಿಸೋದಕ್ಕೆ ಯಾಕೆ ಕೇಂದ್ರ ಯೋಚನೆ ಮಾಡ್ತಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಸನ್ಮಾನ್ಯ ಅಧ್ಯಕ್ಷ, ಇದರಲ್ಲಿ ಫೈನಾನ್ಸ್ ಕಮಿಷನ್ ನ ಅಸಹಕಾರ ಎದ್ದು ಕಾಣ್ತಾ ಇದೆ ಅನ್ನೋದನ್ನ ನಾನು ದಿಟ್ಟ ಮಾತುಗಳನ್ನ ಹೇಳಿಕ್ಕೆ ಬಯಸ್ತೇನೆ. ನಮ್ಮ ರಾಜ್ಯದ ಸಾಲ 2018ರಲ್ಲಿ ಇದ್ದದ್ದು 2,45,00,00,000 ಕೋಟಿ ಸಾಲ ಇತ್ತು. ಇವತ್ತು 24-25 5,40,00,00,000 ಕೋಟಿ ಸಾಲ, ಅಂದ್ರೆ 93%. ಇದಕ್ಕೆ ಕೇಂದ್ರ ನಮಗೆ ಪ್ರತಿ ವರ್ಷ ನಮ್ಮ ತೆರಿಗೆ ಪಾಲನ್ನ ಕಡಿಮೆ ಮಾಡ್ತಾ ನಮ್ಮನ್ನ ಸಾಲಗಾರರನ್ನಾಗಿ ಅನಿವಾರ್ಯತೆಗೆ ದೂಡ್ತಾ ಇರೋದು ಕಾರಣ ಅನ್ನೋದನ್ನ ದಿಟ್ಟ ಮಾತುಗಳಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಗುಜರಾತ್ಗೆ 2.68 ಕೋಟಿ ಇವತ್ತು ಯಾವಾದರೂ 2,68,00,000 ಕೋಟಿ ದಯಮಾಡಿ ಕ್ಷಮಿಸಿ, ಕರೆಕ್ಷನ್ 45% ರೈಸ್ ಆಗಿದೆ ಗುಜರಾತ್ ಕೊಡಬೇಕಾದ್ರೆ. ವೈ ಇಟ್ ಈಸ್ ಡಿಕ್ಲೈನಿಂಗ್ ಇನ್ ಟರ್ಮ್ಸ್ ಆಫ್ ಕರ್ನಾಟಕ? ಏನ್ ನಡೀತಾ ಇದೆ ಗುಜರಾತಿನ ಆದಾಯ ರಾಷ್ಟ್ರಕ್ಕೆ? ಅಥವಾ ಗುಜರಾತ್ ಅಲ್ಲಿ ಯಾವ ಸಮಸ್ಯೆಗಳನ್ನು ಎದುರಿಸತಕ್ಕಂತ ಕ್ಲಿಷ್ಟ ಪರಿಸ್ಥಿತಿ ಇದೆ ಅಂತ ನೀವು ಅತಿ ಹೆಚ್ಚಿನ ಅನುದಾನವನ್ನು ನೀಡ್ತಾ ಇದ್ರಿ? ಇಷ್ಟು ಉತ್ಪಾದನೆಯನ್ನು ಹೆಚ್ಚಿಸಿರ್ತಕ್ಕಂಥ ಕರ್ನಾಟಕಕ್ಕೆ ಇನ್ನಷ್ಟು ಉತ್ಪಾದನೆ ಹೆಚ್ಚಿಸಿ ಅನ್ನುವಂತ ದಿಕ್ಕಿನಲ್ಲಿ ಎಲ್ಲ ರೀತಿಯಲ್ಲಿ, ಅದು ಕೈಗಾರಿಕಾ ವಲಯದಲ್ಲಿರಲಿ, ಕೃಷಿ ವಲಯದಲ್ಲಿರಲಿ, ಈ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿರಲಿ ಅಭಿವೃದ್ಧಿಯಲ್ಲಿ ಸಾಗ್ತಾ ಇರ್ತಕ್ಕಂಥ ಕರ್ನಾಟಕಕ್ಕೆ ಯಾಕೆ ಈ ಅಸಹಕಾರ? ಇಂಥ ತೊಂದರೆ ನಡುವೆನೂ ಕೂಡ ಇದನ್ನ ಸಂಭರಿಸ್ತಾ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳನ್ನ ಟೀಕೆ ಮಾಡೋದ್ರಿಂದ ಸತ್ಯ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ಹೇಳಿಕೆ ಬಯಸ್ತೇನೆ. ನೋಡಿ, 2021ರಿಂದ 21-22ಕ್ಕೆ ಜಿಎಸ್ಟಿ ಕಾಂಪೊನೆಂಟ್ ನೀಡಬೇಕಾಯ್ತು ಈ ಒಂದು ಕೇಂದ್ರ. ಆ ಜಿಎಸ್ಟಿ ಕಾಂಪೊನೆಂಟ್ ನೀಡೋದ್ರ ಬದಲು ಕೇಂದ್ರನೇ ಸಾಲ ಕೊಡ್ತದೆ ರಾಜ್ಯಕ್ಕೆ 30,000 ಕೋಟಿನ ತಗೊಳ್ಳಿ ನೀವು, ನಿಮಗೆ ಜಿಎಸ್ಟಿ ಕಾಂಪೊನೆಂಟ್ ನ ನಾವು ಟ್ಯಾಲಿ ಮಾಡಿಕೊಡೋದಿಲ್ಲ ಅನ್ನೋದು. ಅದು ನಿಮ್ಮ ಅವಧಿನಲ್ಲೂ ಸ್ಟಾರ್ಟ್ ಆದ್ದು. ನೀವು ಅದಕ್ಕೆ ಒಪ್ಪಿಗೆ ಕೊಟ್ರಿ, ಕೇಂದ್ರ ಜೊತೆಲಿ ಆ ವಿಷಯಕ್ಕೆ ಒಪ್ಪಂದಕ್ಕೆ ಹೋದ್ರಿ ನೀವು. ಆ ಒಪ್ಪಂದದಿಂದಾಗಿ ಇವತ್ತು ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಎಷ್ಟು ಮಟ್ಟಿಗಿದೆ ಅಂತಂದ್ರೆ, ಹಣಕಾಸು ನಿಜವಾಗೂ ರಾಜ್ಯಕ್ಕೆ ದಕ್ಕಬೇಕಾದಂತಹ ಪಾಲನ್ನ ನಾವು ಪಡ್ಕೊಳ್ಳಕ್ಕಾಗದೇ ಇರೋದನ್ನ ನಾವು ಎಲ್ಲರೂ ಯೋಚನೆ ಮಾಡಬೇಕು. ಇದು ಪಕ್ಷ ಭೇದ ಮರೆತು ಮಾತಾಡಬೇಕಂತ ವಿಚಾರ. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರು ಕೂಡ ಕೇಂದ್ರ ಪುರಸ್ಕೃತ ಯೋಜನೆಗಳು ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಪಾಲು ಬರ್ತಾ ಇದೆಯಾ